ಇಯರಿಂಗ್ಸ್ ತಗೊಳ್ಳಿ, ಜಸ್ಟ್ 100 ರುಪೀಸ್ಗಿತ್ತು. ಚೆಕ್ ಮಾಡಬೇಕಾದ್ರೆ ತರುವಾಗಿ ಚೆಕ್ ಮಾಡಿ ತಗೊಳ್ಳಿ, ಯಾಕಂದ್ರೆ ಬಂದು 60 ರುಪೀಸಿಂದನೂ ಪರ್ಸ್ಗಳು ಸಿಗುತ್ತೆ. ಓ ಕ್ಲಿಪ್ಸ್ ಎಲ್ಲ ಚೀಪಾಗಿ ಸಿಗುತ್ತೆ. ಚೆಕ್ ಮಾಡಬೇಕು, ಆಮೇಲೆ ಇದನ್ನ ಲಾಕ್ ಆಗುತ್ತಾ ಅಂತ ನೀಟಾಗಿ ಚೆಕ್ ಮಾಡಬೇಕು. ಹ್ಯಾಂಡಲ್ಸ್ನೆಲ್ಲ ನೀಟಾಗಿ ನೋಡ್ಕೋಬೇಕು. ಇನ್ನೊಂದು ಬಂದು ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್, ಹಾಯ್, ಐ ಆಮ್ ತೇಜಸ್ವಿನಿ. ಐ ಯೂಶಲಿ ಮೇಕ್ ವ್ಲಾಗ್ಸ್ ಆನ್ ಟ್ರಾವೆಲಿಂಗ್, ಲೈಫ್ ಸ್ಟೈಲ್, ಫುಡ್. ಆ್ಯಂಡ್ ಇಫ್ ಯು ಆರ್ ಪರ್ಸನ್ ಹೂ ಲವ್ಸ್ ಆಲ್ ಆಫ್ ದಿಸ್, ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನೀವು ತಮ್ಮನೇಲಲ್ಲಿ ಆಲೇ ನೋಡಿರ್ತೀರಾ, ಇದು ಜಯನಗರ್ ಶಾಪಿಂಗ್ ಹಾಲ್ ಆಗಿರುತ್ತೆ. ಆ್ಯಕ್ಚುಲಿ ನಾವು ಜಯನಗರ್ಗೆ ಹೋಗಿದ್ದು ಬಂದು ಬಿಗ್ ಬಾಸ್ ಫೈನಲ್ ನಡೀತು ಅಲ್ವಾ ಅವತ್ತು. ಸೊ ಎಡಿಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಹಿಡಿತು. ಸೊ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದನ್ನ. ಇನ್ನು ಜಯನಗರ್ ಶಾಪಿಂಗ್ ಸ್ಟ್ರೀಟ್ ಎಲ್ಲಿ ಬರುತ್ತೆ ಅಂದರೆ, ನಿಮಗೆ ಒಂದು ಗಣೇಶನ ದೇವಸ್ಥಾನ ಇದೆ ಗೊತ್ತಾ, ಅಲ್ಲಿಂದ ಒಳಗಡೆ ನಡ್ಕೊಂಡು ಬಂದರೆ ಈ ಶಾಪಿಂಗ್ ಸ್ಟ್ರೀಟ್ ಸಿಗುತ್ತೆ. ನಾನು ಫಸ್ಟ್ ಬರ್ತಿದ್ದಂಗೆ ನೋಡಿದ್ದು ಬಂದು ಸಿಲ್ವರ್ ಆಕ್ಸಿಡೈಸ್ಡ್ ಇಯರಿಂಗ್ಸ್. ಇಲ್ಲಿ ಯಾವುದೇ ಇಯರಿಂಗ್ಸ್ ತಗೊಳ್ಳಿ ಜಸ್ಟ್ 100 ರುಪೀಸ್ಗಿತ್ತು. ಬಟ್ ಆದರೆ ಕ್ವಾಲಿಟಿ ವಾಸ್ ನಾಟ್ ದ್ಯಾಟ್ ಗುಡ್. ಸೊ ನಾನು ಅದಕ್ಕೋಸ್ಕರ ಇಲ್ಲಿ ಯಾವ ಇಯರಿಂಗ್ಸು ಪರ್ಚೇಸ್ ಮಾಡಿರಲಿಲ್ಲ. ಇನ್ನು ಇಯರಿಂಗ್ ಸ್ಟಾಲ್ ಪಕ್ಕದಲ್ಲೇ ಈ ಆಂಟಿ ರಬ್ಬರ್ ಬ್ಯಾಂಡ್ಸ್ ಇಟ್ಕೊಂಡಿದ್ರು. ಇಲ್ಲಿ ರಬ್ಬರ್ ಬ್ಯಾಂಡ್ಸ್ ಬಂದು ಜಸ್ಟ್ 10 ರುಪೀಸ್ ಇತ್ತು. ಯಾವ ರಬ್ಬರ್ ಬ್ಯಾಂಡ್ಸ್ ಅದು ತೊಗೋಬೋದಿತ್ತು, ಬಟ್ ಜಸ್ಟ್ 10 ರುಪೀಸ್ ಅಷ್ಟೇ. ಬಟ್ ಇಲ್ಲಿ ಸ್ವಲ್ಪ ಕೊಳೆ ಕೂಡ ಆಗಿರುತ್ತೆ, ಸ್ವಲ್ಪ ಡ್ಯಾಮೇಜ್ ಕೂಡ ಇರುತ್ತೆ. ಸೊ ನೀವು ರಬ್ಬರ್ ಬ್ಯಾಂಡ್ಸ್ ಚೆಕ್ ಮಾಡಬೇಕಾದ್ರೆ ತರುವಾಗಿ ಚೆಕ್ ಮಾಡಿ ತೊಗೊಳ್ಳಿ, ಯಾಕಂದರೆ ನೀವು ಮೋಸ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅವರು ಇಲ್ಲಿ ಬೋಸ್ ಕೂಡ ಇಟ್ಕೊಂಡಿದ್ರು. ಇದೆಲ್ಲ 50 ರುಪೀಸ್ ಇತ್ತು ಒಂದು ಬೋ ಹೇರ್ ಕ್ಲಿಪ್ಸ್ಗೆ. ಬಟ್ ಐ ಫೆಲ್ಟ್ ಇಟ್ ವಾಸ್ ಬಿಟ್ ಎಕ್ಸ್ಪೆನ್ಸಿವ್. ಸೊ ವಿಡಿಯೋ ಎಂಡಲ್ಲಿ ಚೀಪಾಗಿ ಸಿಗೋ ಬೋ ಅಂಗಡಿ ತೋರಿಸಿದ್ದೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ಮಿಸ್ ಮಾಡಿದೆ ನೋಡಿ. ಇನ್ನು ಶಾಪಿಂಗ್ ಹಾಲ್ ಒಳಗಡೆ ಬರ್ತಿದ್ದಂಗೆ ಸಂಕ್ರಾಂತಿ ಹಬ್ಬದ ಸೀಸನ್ ಆಗಿರೋದ್ರಿಂದ ಎಳ್ಳು ಬೆಲ್ಲಕ್ಕೆ ಬಾಕ್ಸ್ಗಳನ್ನ, ಡಿಫ್ರೆಂಟ್ ಕೈಂಡ್ಸ್ ಆಫ್ ಬಾಕ್ಸ್ಗಳನ್ನ ಇಟ್ಕೊಂಡಿದ್ರು. ನನಗೆ 2 ಬಾಕ್ಸ್ ಬೇಕಿತ್ತು. ಯಾಕೆ ಅಂತ ಹೀಗೆ ಹೇಳಲ್ಲ, ಮುಂದೆ ಹೇಳ್ತೀನಿ. ಇನ್ನು ಫಾರಿನರ್ಸ್ ಕೂಡ ಬಂದಿದ್ರು. ಇನ್ನು ಸಂಕ್ರಾಂತಿ ಸ್ಟೋರ್ ಹೇಳಿದೆ ಅಲ್ವಾ, ಅಲ್ಲಿಂದ ಸ್ವಲ್ಪ ಮುಂದೆ ಬರ್ತಿದ್ದಂಗೆ ಬೋ ಕ್ಲಿಪ್ಸ್ ಸ್ಟೋರ್ ಇತ್ತು ಇಲ್ಲೂ ಕೂಡ. ಬಟ್ ಇಲ್ಲಿ ಆಚೆಗಿಂತ ಕಾಸ್ಟ್ಲಿ ಹೇಳ್ತಾ ಇದ್ದು 100 ರುಪೀಸ್ ಅಂತೆ. ಸೊ ಐ ಲೆಫ್ಟ್ ಇಟ್ ಹಿಯರ್ ಆಲ್ಸೋ ಅಗೇನ್. ಮತ್ತು ಇನ್ನು ಮುಂದೆ ಬರ್ತಿದ್ದಂಗೆ ಅಲ್ಲೇ ಈ ಥರ ಗೋಲ್ಡ್ ಪ್ಲೇಟೆಡ್ ಜ್ಯುವೆಲ್ರಿ ಸ್ಟೋರ್ ಇದೆ. ಅಲ್ಲಿ ಸ್ಟಿಕ್ಕರ್ಸು ವೆರಿ ಚೀಪಾಗಿ ಸಿಗ್ತಾಯಿತ್ತು. 10 and 20 ರುಪೀಸ್ಗೆಲ್ಲ ಪ್ಲೇನ್ ಸ್ಟಿಕ್ಕರ್ಸ್, ಸ್ಟೋನ್ ಸ್ಟಿಕ್ಕರ್ಸ್ ಎಲ್ಲ ಸಿಗ್ತಾಯಿತ್ತು. ಇನ್ನು ಇದು ಬಂದು ರಿಟರ್ನ್ ಗಿಫ್ಟ್ ಕೊಡೋ ಸ್ಟೋರು. ಇಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಬ್ಯಾಗ್ಸ್ಗಳ ಕಲೆಕ್ಷನ್ ತುಂಬ ಚೆನ್ನಾಗಿತ್ತು. ಎಲ್ಲ ಒಂದೇ ಲೈನಲ್ಲೇ ಇದೆ. ಇಲ್ಲಿ ಸ್ಟಾರ್ಟಿಂಗ್ ರುಪೀಸ್ ಬಂದು 60 ರುಪೀಸಿಂದನೂ ಪರ್ಸ್ಗಳು ಸಿಗುತ್ತೆ. ವೈಡ್ ವೆರೈಟಿ ಆಫ್ ರೇಂಜಸ್ ಆಫ್ ಪರ್ಸ್ಗಳಿದೆ. ಎಷ್ಟು ಚೆನ್ನಾಗಿತ್ತು ಅಂದರೆ ನಂಗೆ ಏನೂ ಅಕೇಶನ್ ಇರಲಿಲ್ಲ ಪರ್ಚೇಸ್ ಮಾಡೋಕ್ಕೆ. ಸೊ ನಾನು ವಿಡಿಯೋ ಜಸ್ಟ್ ಮಾಡ್ಕೊಂಡು ಬಂದೆ. ಇನ್ನು ಮುಂದೆ ಹೋಗ್ತಿದ್ದಂಗೆ ಕಾಂಪ್ಲೆಕ್ಸ್ ಒಳಗಡೆ ಹೋಗ್ತಿದ್ರೆ ಈ ಥರ ಹ್ಯಾಂಡ್ ಬ್ಯಾಗ್ ಸ್ಟೋರು ಸಿಗುತ್ತೆ. ಇಲ್ಲಿ 200, 250ಗೆಲ್ಲ ಹ್ಯಾಂಡ್ ಬ್ಯಾಗ್ ಸಿಗುತ್ತೆ. ಬಟ್ ಒನ್ ಟಿಪ್ನ ನೆನ್ಪಿಟ್ಕೊಳ್ಳಿ, ಯು ನೀಡ್ ಟು ಬಾರ್ಗೇನ್. ಯಾಕಂದರೆ ಇಲ್ಲಿ ಬಾಯಿಗೆ ಬಂದಿದ್ದ ರೇಟ್ ಹೇಳ್ತಾರೆ, 500, 600 ರುಪೀಸ್ ಹೇಳ್ತಾರೆ. ಬಟ್ ನಿಮಗೆ ಬಾರ್ಗೇನ್ ಮಾಡೋಕ್ಕೆ ಗೊತ್ತಿದೆ, ಯು ಕ್ಯಾನ್ ಟೇಕ್ ಥಿಂಗ್ಸ್ ಅಟ್ ವೆರಿ ಚೀಪ್ ರೇಟ್. ಇನ್ನು ಅಲ್ಲಿ ಒಂದು ಹ್ಯಾಂಡ್ ಬ್ಯಾಗ್ನ ತೊಗೊಂಡು ಕಾಂಪ್ಲೆಕ್ಸಿಂದ ಈಚೆ ಬರ್ತಿದ್ದಂಗೆ ಈ ವಿಂಟರ್ ಕ್ಯಾಪ್ಸ್ ಸ್ಟಾಲ್ ಸಿಕ್ತು ನನಗೆ. ಸ್ಟಾರ್ಟಿಂಗ್ ಫ್ರಮ್ 50 ರುಪೀಸ್ ಇಲ್ಲಿ ಕ್ಯಾಪ್ಸ್ ಎಲ್ಲ. ಬಟ್ ಡ್ಯಾಮೇಜ್ ಇದೆಯೋ ಇಲ್ವೋ ಅಂತ ನೋಡಿ ಚೆಕ್ ಮಾಡಿ ತೊಗೋಬೇಕು. ಇನ್ನು ಇದು ಫುಲ್ ಸ್ಟ್ರೀಟ್ ತುಂಬ ಈ ಥರ ಕ್ಲಾತ್ಸ್ನೇ ಇಟ್ಕೊಂಡಿರ್ತಾರೆ. ಇವ್ರ ಹತ್ರ ಬಂದು ನಾನು ಒಂದು ಸ್ಲೀವ್ಲೆಸ್ ಟಾಪ್ ನೋಡಿದೆ. ಇದು ಜಸ್ಟ್ 200 ರುಪೀಸ್ ಇತ್ತು. ಬಟ್ ನೀವು ಸೈಜಸ್ನ ನೋಡಿ ತೊಗೊಳ್ಳಿ, ಮತ್ತು ಡ್ಯಾಮೇಜ್ ಇದೆಯೋ ಇಲ್ವೋ ಚೆಕ್ ಮಾಡಿ ತೊಗೊಳ್ಳಿ. ಇನ್ನು ಇಲ್ಲಿ ವಿಂಟರ್ ಆಗಿರೋದ್ರಿಂದ ಸ್ವೆಟರ್ ಕಲೆಕ್ಷನ್ಸ್ ಕೂಡ ತುಂಬ ಅಂದರೆ ತುಂಬ ಇದ್ದವು. ಎಲ್ಲ ಸ್ಟಾರ್ಟಿಂಗ್ ಫ್ರಮ್ 250, 300 ರುಪೀಸ್. ಬಟ್ ಸ್ವಲ್ಪ ಕೊಳೆ ಕೂಡ ಆಗಿರುತ್ತೆ ಮತ್ತು ಡ್ಯಾಮೇಜ್ ಕೂಡ ಇರುತ್ತೆ, ನೋಡಿ ತೊಗೋಬೇಕು. ಇನ್ನು ಲಾಸ್ಟಲ್ಲಿ ನನಗೆ ಬೋ ಕ್ಲಿಪ್ಸ್ ಹುಡುಕ್ತಾ ಇದ್ದೆ ಅಲ್ವಾ, ಒಂದು ಅಂಗಡಿ ಸಿಕ್ತು ನನಗೆ. ಖಾದಿಮ್ ಶಾಪ್ ಕೆಳಗಡೆನೇ ಒಂದು ಶಾಪ್ ಇದೆ, ಈ ಥರ ಸ್ಟ್ರೀಟ್ ಶಾಪು. ಅಲ್ಲಿ ನಿಮಗೆ ಬೋ ಕ್ಲಿಪ್ಸ್ ಎಲ್ಲ ಚೀಪಾಗಿ ಸಿಗುತ್ತೆ. ನನಗೆ 50 ರುಪೀಸ್ ಹೇಳ್ತಿದ್ದೆಲ್ಲ ಇಲ್ಲಿ ಜಸ್ಟ್ 40 ರುಪೀಸ್, 35 ರುಪೀಸ್ಗೆಲ್ಲ ಸಿಗ್ತಾಯಿತ್ತು. ಸೊ ಅದಕ್ಕೆ ಹೇಳೋದು, ಸ್ಟ್ರೀಟ್ ಶಾಪಿಂಗಿಗೆ ಹೋದಾಗ ಯು ಹ್ಯಾವ್ ಟು ಸರ್ಚ್. ತುಂಬ ಸರ್ಚ್ ಮಾಡಿದ್ರೆ ನಿಮಗೆ ಚೆನ್ನಾಗಿರೋ ಕ್ಲಿಪ್ಸ್ ಸಿಗುತ್ತೆ. ಇನ್ನು ಇದಿರೋದು ಬಂದು ಪ್ರಗತಿ ಕಾಂಗನ ಸ್ಟೋರ್ ಆಚೆ ಕಡೆನೇ ಇದೆ. ಇಲ್ಲಿ ಇಯರಿಂಗ್ಸ್ ಕೂಡ ಇದೆ. ನಿಮಗೆ ಪಿನ್ನಿಂಟ್ರೆಸ್ಟಲ್ಲಿ ಇಯರಿಂಗ್ಸ್ ಸಿಗುತ್ತಲ್ಲ, ಆ ಥರ ಇಯರಿಂಗ್ಸ್ ಕೂಡ ಇದೆ. ಸ್ಟಾರ್ಟಿಂಗ್ ಫ್ರಮ್ 10 ರುಪೀಸ್. ಬಟ್ ಇಲ್ಲಿ ಡ್ಯಾಮೇಜ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿ ತೊಗೊಳ್ಳಿ. ಇನ್ನು ನಾನು ಕಾಂಪ್ಲೆಕ್ಸ್ ಒಳಗಡೆ ಹೋಗ್ತಿದ್ದಂಗೆ ಈ ಸ್ಲಿಪ್ಪರ್ ಸ್ಟಾಲ್ ಸಿಕ್ತು. ಇಲ್ಲಿ ನಂಗೆ ಒಂದು ಶೂ ಇಷ್ಟ ಆಗಿತ್ತು.
ಫಸ್ಟ್ ಒಬ್ರನ್ನ ಕೇಳಿದಾಗ ಅವ್ರು 450 ಹೇಳಿದ್ರು, ಇನ್ನೊಬ್ರನ್ನ ಕೇಳಿದಾಗ 350 ಹೇಳಿದ್ರು. ಸೊ ಅದಕ್ಕೋಸ್ಕರ ನೋಡಿ ಬಾರ್ಗೇನ್ ಮಾಡಿ ತೊಗೊಳ್ಳಿ. ಲಾಸ್ಟಿಗೆ ನಾನು ಶೂ ತೊಗೊಂಡಿದ್ದು ಬಂದು 300 ರುಪೀಸ್ ಅನಿಸುತ್ತೆ. ನನಗೆ ಈ ಥರ ಶೂನ ತೊಗೋಬೇಕು ಅಂತ ತುಂಬ ದಿನದಿಂದ ಆಸೆ ಆಗಿತ್ತು. ನಾನು ರೀಸೆಂಟಾಗಿ ಎಕ್ಸಿಬಿಷನ್ಗೆ ಹೋದಾಗ ಕೇಳಿದಾಗ ಅವ್ರು 1800 ಹೇಳಿದ್ರು. ಸೊ ಅದಕ್ಕೋಸ್ಕರ ಬಿಟ್ಟು ಬಂದೆ. ಇನ್ನು ಇಲ್ಲಿ ಒಂದು ಸ್ಟಾಲ್ ಇತ್ತು, ಬೈ ಎನಿಥಿಂಗ್ ಅಟ್ 10, 20, 30 ರುಪೀಸ್. ಕ್ಲಿಪ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ನಾಟ್ ಓನ್ಲಿ ಕ್ಲಿಪ್ಸ್, ಕಿಚನ್ ಐಟಮ್ಸ್ ಕೂಡ ಇಟ್ಕೊಂಡಿದ್ರು ಇವರು. ಸೊ ಇಲ್ಲಿಂದ ಮತ್ತೆ ನಾನು ಒಳಗಡೆ ಹೋಗಬೇಕು. ಬಟ್ ಇಲ್ಲಿ ನನಗೆ ಈ ಕೊರಿಯನ್ ಗರ್ಲ್ಸ್ ಹಾಕೋತಾರಲ್ಲ ಆ ಥರ ಟಾಪ್ಸ್ ಎಲ್ಲ ಸಿಕ್ತಿತ್ತು. ಬಟ್ ನಾನು ಈ ಥರದನ್ನೆಲ್ಲ ಹಾಕ್ಕೊಳ್ಳೋದಿಲ್ಲ. ಬಟ್ ಇಲ್ಲಿ ಟಾಪ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು, ವಿಚ್ ಇಸ್ ಸ್ಟಾರ್ಟಿಂಗ್ ಫ್ರಮ್ 250 ರುಪೀಸ್. ಸೊ ನೋಡಿ ಚೆಕ್ ಮಾಡಿ ಡ್ಯಾಮೇಜ್ ಇದೆಯಾ ಇಲ್ವಾ ಅಂತ ನೋಡಿ ತೊಗೊಳ್ಳಿ. ವೈಡ್ ವೆರೈಟಿ ಆಫ್ ಕ್ರಾಪ್ ಟಾಪ್ಸ್ ಕೂಡ ಇದೆ ಇಲ್ಲಿ. ನಂಗೆ ತುಂಬ ಇಷ್ಟ ಆಯಿತು ಇದು. ಇನ್ನು ನಾನು ಇದನ್ನೆಲ್ಲ ನೋಡಿಕೊಂಡು ಮತ್ತೆ ಕಾಂಪ್ಲೆಕ್ಸ್ ಒಳಗಡೆ ಎಂಟ್ರಿ ಆದೆ. ಯಾಕಂದರೆ ನಾನು ಫಸ್ಟೇ ಒಂದು ಗಂದಿಗೆ ಅಂಗಡಿಲಿ ಒಂದು ರಂಗೋಲಿ ಪ್ಲೇಟ್ ನೋಡಿದ್ದೆ ದೊಡ್ಡ ಸೈಜಿಂದು. ನಾನು ಮುಂಚೆನೇ ಹೇಳ್ದಂಗೆ ನಂಗೆ ರಂಗೋಲಿ ಹಾಕೋಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಈ ಥರ ಪ್ಲೇಟ್ಸ್ನೆಲ್ಲ ನೋಡಿದಾಗ ನಂಗೆ ತುಂಬ ಅಟ್ರಾಕ್ಟ್ ಆಗಿಬಿಡ್ತು. ಇನ್ನು ನನ್ನ ಜೊತೆ ಒಬ್ಬರು ಅಸಿಸ್ಟೆಂಟ್ ಬಂದಿರ್ತಾರಲ್ಲ, ಅವ್ರು ಹೇಳ್ತಾರಿಲ್ಲ ನೀನು ಒಂದೇ ಪ್ಲೇಟ್ ತೊಗೋಬೇಕು, ಜಾಸ್ತಿ ಪ್ಲೇಟ್ಸ್ನೆಲ್ಲ ತೊಗೊಳಂಗಿಲ್ಲ ಅಂತ. ಸೊ ಅದಕ್ಕೋಸ್ಕರ ಇರೋ ಪ್ಲೇಟ್ಸಲ್ಲೇ ನಂಗೆ ಯಾವ್ದು ಬೆಸ್ಟ್ ಅನ್ನುತ್ತೋ ಅದರಲ್ಲಿ ಒಂದನ್ನು ನಾನು ಸೆಲೆಕ್ಟ್ ಮಾಡಬೇಕು. ಅದಕ್ಕೋಸ್ಕರ ಇವಾಗ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಯಾವ್ದು ತೊಗೊಳ್ಳಿ ಅಂತ. ಎನಿವೇಸ್ ಈ ಥರ ರಂಗೋಲಿ ಪ್ಲೇಟ್ಸ್ ನೋಡಿದಾಗೆಲ್ಲ ನಂಗೆ ತುಂಬ ಆಸೆ ಆಗುತ್ತೆ. ಅದಕ್ಕೋಸ್ಕರ ಹೋದಾಗೆಲ್ಲ ಒಂದೊಂದು ತೊಗೊಂಡು ಬಂದು ಇಟ್ಕೊಂಡಿರ್ತೀನಿ, ನಮ್ಮ ತುಳಸಿ ಕಟ್ಟೆ ಹತ್ರ ಹಾಕ್ತೀನಿ. ಪ್ಲೇಟ್ಸ್ನ ತೊಗೊಂಡು ಈಚೆ ಬರ್ತಾ ಇದ್ದಂಗೆ ನನಗೆ ಈ ಆರ್ಗನೈಸರ್ ಕಿಟ್ಟಿಂದು ಅಂಗಡಿ ಕಾಣಿಸ್ತು. ನನಗೆ ಈ ನಡುವೆ ಓಲೆ ಎಲ್ಲ ತೊಗೊಂಡಿದ್ದೆ ಅಲ್ವಾ, ಸೊ ಅದನ್ನೆಲ್ಲ ಇಟ್ಕೊಳ್ಳೋಕ್ಕೆ ಒಂದು ಆರ್ಗನೈಸರ್ ಕಿಟ್ ಬೇಕಿತ್ತು. ಇದು ಬಸ್ ಸ್ಟಾಪ್ ಆಪೋಸಿಟೇ ನಿಮಗೆ ಕಾಣಿಸುತ್ತೆ ಈ ಸ್ಟಾಲು. ಇದಕ್ಕೆ ಅವರು ಆ್ಯಕ್ಚುಲಿ 450 ಏನು ಹೇಳಿದ್ರು, ಲಾಸ್ಟಿಗೆ 350ಗೆ ಇಸ್ಕೊಂಡು ಬಂದೆ. ಆಮೇಲೆ ಲೈಟ್ ಕಲರ್ಸ್ ತೊಗೋಬೇಡಿ ಯಾಕಂದರೆ ಕೊಳೆ ಆಗಿಬಿಡುತ್ತೆ. ಸೊ ಟೇಕ್ ಡಾರ್ಕ್ ಕಲರ್ಸ್. ನಾನು ಕೂಡ ಡಾರ್ಕ್ ಕಲರೇ ತೊಗೊಂಡೆ. ಪರ್ಚೇಸ್ ಮಾಡಿದ್ದೀನಿ ಜಯನಗರ್ ಶಾಪಿಂಗಿಗೆ ಹೋದಾಗ. ನೀವು ಮುಂಚೆನೇ ಅಂಗಡಿಗಳು ಸ್ವಲ್ಪ ತೋರಿಸಿದ್ದೀನಿ, ಅಲ್ಲಿ ಏನೇನು ಐಟಮ್ಸ್ ತೊಗೊಂಡೆ ಅಂತ ಹೇಳಿದ್ದೀನಿ. ಅದರಲ್ಲಿ ಫಸ್ಟ್ ಒಂದು ಬಂದು ಇದು ರಂಗೋಲಿ ಪ್ಲೇಟ್. ಇದು ನಾಳೆ ಒಂದು ಸರ್ತಿ ಯೂಸ್ ಮಾಡಿದ್ದೀನಿ. ನೀವು ರೀಸೆಂಟ್ ವ್ಲಾಗಲ್ಲಿ ಅಂದರೆ ಗೋಪೇಣಂದು ದೀಪ ಹಚ್ಚೋ ಶಾಸ್ತ್ರದ ವ್ಲಾಗಲ್ಲಿ ಈ ಪ್ಲೇಟ್ನ ನೋಡಿರ್ಬೋದು. ಇದಕ್ಕೆ ನಾನು ಪೇ ಮಾಡಿದ್ದು ಬಂದು ಜಸ್ಟ್ 100 ರುಪೀಸ್. ಈ ಥರದ್ದು ಡಿಫ್ರೆಂಟ್ ಇದೇ ಸೈಜಲ್ಲಿ ಡಿಫ್ರೆಂಟ್ ಪ್ಯಾಟರ್ನ್ಸ್ ಕೂಡ ಇತ್ತು. ನೀವು ಆ ಶಾಪ್ನ ನಾನು ತೋರಿಸಿದ್ನಲ್ಲ ಲಾಸ್ಟಲ್ಲಿ, ಅಲ್ಲಿ ಹೋದಾಗ ಇದನ್ನ ನೋಡಿ ನಿಮ್ಗೆ ಇಷ್ಟ ಆದರೆ ಪರ್ಚೇಸ್ ಮಾಡ್ಬೋದು. ಸೆಕೆಂಡ್ ಥಿಂಗ್ ಬಂದು ದಿಸ್ ಕ್ಯೂಟ್ ಕ್ಯಾಪ್ಸ್. ಇದೆಲ್ಲ ವಿಂಟರ್ ಕ್ಯಾಪ್ಸು. ಒಂದು 2 ತೊಗೊಂಡಿದ್ದೀನಿ, ಆ್ಯಕ್ಚುಲಿ 2 ತೊಗೊಂಡಿದ್ದೀನಿ. ಸೊ ಓಪನ್ ಮಾಡಿ ತೋರಿಸ್ತೀನಿ ಒಂದು ಯಾವ ಥರ ಇದೆ ಅಂತ. ಆ್ಯಕ್ಚುಲಿ ಇದನ್ನ ತೊಗೊಂಡಿದ್ದೀನಲ್ಲ, ಯು ಹ್ಯಾವ್ ಟು ವಾಶ್ ಇಟ್ ಆ್ಯಂಡ್ ಯೂಸ್. ಅವ್ರು ಎಲ್ಲೆಲ್ಲಿ ಧೂಳಲ್ಲಿ ಹಾಕಿರ್ತಾರೆ ಅನ್ನೋ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಕತ್ತತ್ರ ಟೈ ಮಾಡೋಕ್ಕೂ ಇದೆ ಆ್ಯಂಡ್ ಸಿಂಪಲ್ ಕ್ಯೂಟ್ ಆಗಿದೆ. ಒಂದು ಗ್ರೇ, ಇನ್ನೊಂದು ಬ್ಲ್ಯಾಕ್, 2 ಕಲರ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಪೇ ಮಾಡಿದ್ದು ಬಂದು ಜಸ್ಟ್ 100 ರುಪೀಸ್. ಆ್ಯಂಡ್ ಈ ಥರ ಕ್ಯಾಪ್ಸ್ನ ನಾನು ಮೀಶೋಲ್ಲಿ ಕೂಡ ಹುಡುಕಿದ್ದೀನಿ. ನಾನು ಅದ್ರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇಫ್ ಯು ಗೈಸ್ ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಚೆಕ್ ಇಟ್ ಔಟ್. ನೆಕ್ಸ್ಟ್ ಬಂದು ಇದು ಸ್ಲಿಂಗ್ ಬ್ಯಾಗ್ಸ್. ಇದಕ್ಕೆ ನಾನು ಪೇ ಮಾಡಿದ್ದು ಅರೌಂಡ್ 350 ರುಪೀಸ್ ಏನೋ ಈ ಬ್ಯಾಗಿಗೆ. ಇದು ನೋಡೋಕ್ಕೆ ಆ್ಯಕ್ಚುಲಿ ಲೆದರ್ ಬ್ಯಾಗ್ ಥರನೇ ಇದೆ, ಆದರೆ ಲೆದರ್ ಅಲ್ಲ. ಇನ್ನು ಓಪನ್ ಮಾಡಿದ್ರೆ 2 ಕಂಪಾರ್ಟ್ಮೆಂಟ್ ಇದೆ ಒಳಗಡೆ, ಪೇಪರ್ ಫಿಲ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಜಿಪ್ ಕೂಡ ಇದೆ. ನನ್ನ ಪರ್ಸ್ನಲ್ ಸಜೆಷನ್ ಏನಂದರೆ ಜಿಪ್ನ ಚೆಕ್ ಮಾಡಬೇಕು, ಆಮೇಲೆ ಇದನ್ನ ಲಾಕ್ ಆಗುತ್ತಾ ಅಂತ ನೀಟಾಗಿ ಚೆಕ್ ಮಾಡಬೇಕು. ಹ್ಯಾಂಡಲ್ಸ್ನೆಲ್ಲ ನೀಟಾಗಿ ನೋಡ್ಕೋಬೇಕು, ಯಾಕಂದರೆ ಇಲ್ಲೆಲ್ಲ ಕೆಲವೊಂದೊಂದು ರಸ್ಟ್ ಕೂಡ ಇದ್ದಿರುತ್ತೆ. ಸೊ ನೀವೇನಾದರೂ ಶಾಪಿಂಗಿಗೆ ಹೋದಾಗ ಲೈಕ್ ಜಯನಗರ್, ಚಿಕ್ಕಪೇಟೆ, ಮಲ್ಲೇಶ್ವರಂ ಈ ಥರ ಕಡೆ ಹೋದಾಗ ಈ ಥರ ಎಲ್ಲ ಥಿಂಗ್ಸ್ನ ಚೆಕ್ ಮಾಡಿ ತೊಗೊಳ್ಳಿ, ಯಾಕಂದರೆ ಡ್ಯಾಮೇಜ್ ಇರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ನೆಕ್ಸ್ಟ್ ಬಂದು ಈ ಬೋ ಕ್ಲಿಪ್ಸು. ಆ್ಯಕ್ಚುಲಿ ನಾನು 3 ಡಿಫ್ರೆಂಟ್ ಕೈಂಡ್ಸ್ ಆಫ್ ಬೋ ಕ್ಲಿಪ್ಸ್ನ ತೊಗೊಂಡಿದ್ದೀನಿ. ಇದು ಒಂದು ಬಂದು ಕೊರಿಯನ್ ಕ್ಲಿಪ್, ಇನ್ನೊಂದು ಬಂದು ನಾರ್ಮಲ್ ಒನ್, ದಿ ಅದರ್ ಒನ್ ಇಸ್ ದಿಸ್ ಪಿಂಕ್ ಒನ್. ಇದು ಆ್ಯಕ್ಚುಲಿ ಒಂದೊಂದು ಕಡೆ ನಾನು ನೋಡಿದ್ನಲ್ಲ, ಅವರೆಲ್ಲ 100 ರುಪೀಸ್ ಹೇಳ್ತಾಯಿದ್ರು ಈ ಥರ ಸೈಜ್ಗೆ 50 ರುಪೀಸ್ ಹೇಳ್ತಾಯಿದ್ರು. ನಾನು 3 ಕಡೆ ನೋಡಿದೆ, ಬಟ್ ನಾನು ಇದಕ್ಕೆ ಪೇ ಮಾಡಿದ್ದು ಬಂದು ಜಸ್ಟ್ 40 ರುಪೀಸ್. ಇದಕ್ಕೆ ನಾನು ಪೇ ಮಾಡಿದ್ದು 100 ರುಪೀಸ್ ಹೇಳ್ತಾಯಿದ್ರು, ಇದಕ್ಕೆ ನಾನು ಪೇ ಮಾಡಿದ್ದು ಬಂದು ಜಸ್ಟ್ 60 ರುಪೀಸ್.
ಈ ಥರದಕ್ಕೆ ಸ್ವಲ್ಪ ಉದ್ದ ಈ ಥರ ಬೋ ಎಲ್ಲ ಇದ್ರೆ 120 150ವರೆಗೂ ಹೇಳ್ತಾ ಇದ್ರು, ಬಟ್ ನಾನು ಇದಕ್ಕೆ ಪೇ ಮಾಡಿದ್ದು ಬಂದು ಜಸ್ಟ್ 69 ರುಪೀಸ್. ಸೊ ನೀವು ಶಾಪಿಂಗಿಗೆ ಹೋದಾಗ ಒಂದೇ ಅಂಗಡಿನೂ ನಿಮ್ಗೆ ಇಷ್ಟ ಆಯಿತು ಅಂದಿದ್ದ ತಕ್ಷಣ ತೊಗೋಬೇಡಿ, ಸ್ವಲ್ಪ ಹುಡುಕಿ ಸರ್ಚ್ ಮಾಡಿ. ಯಾಕಂದರೆ ಕಾಂಪ್ಲೆಕ್ಸ್ ಒಳಗಡೆ ತುಂಬ ಕಡೆ ಹೋದಾಗ ನಿಮಗೆ ಸಿಗುತ್ತೆ, ಅಲ್ಲಿ ನೀವು ಸರ್ಚ್ ಮಾಡಿದಾಗ ನಿಮಗೆ ಕಮ್ಮಿ ಪ್ರೈಸಲ್ಲಿ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ಅವ್ರು ಆ್ಯಕ್ಚುಲಿ ಮುಖ ನೋಡಿ ದುಡ್ಡು ಹೇಳ್ತಾರೆ, ನಿಮಗೆ ಬಾರ್ಗೇನ್ ಮಾಡೋಕ್ಕೆ ಚೆನ್ನಾಗಿ ಗೊತ್ತಿರಬೇಕು. ದೆನ್ ನೀವು ಶಾಪಿಂಗ್ ಮಾಡೋಕ್ಕೆ ಹೋದಾಗ ವರ್ಕ್ ಆಗುತ್ತೆ ಅಂತ ನಾನು ಹೇಳಬಲ್ಲೆ. ನೆಕ್ಸ್ಟ್ ಬಂದು ಈ ಕ್ಲಿಪ್, ಫರ್ ಕ್ಲಿಪ್ಸ್, ಇದು ಈ ಥರ ಇದೆ. ಇದಕ್ಕೆ ನಾನು ಪೇ ಮಾಡಿದ್ದು ಬಂದು ಜಸ್ಟ್ 20 ರುಪೀಸ್ ಈಚ್. ಈ ಥರ ಇದೆ 2 ಕ್ಲಿಪ್ಪು. ಅಲ್ಲೊಂದು ಸ್ಟಾಲ್ ಇತ್ತು, ಬೈ ಎನಿ ಅಟ್ 10, 20 ಆ್ಯಂಡ್ 30, ಅದರಲ್ಲಿ ತೊಗೊಂಡಂಥ ಕ್ಲಿಪ್ಸ್ ಇವೆರಡು. ಇದಕ್ಕೆ 2ರಿಂದ ಸೇರಿ 40 ಪೇ ಮಾಡಿದ್ದೀನಿ, ಬಟ್ ಒಂದಕ್ಕೆ ನಾನು ಪೇ ಮಾಡಿದ್ದು ಬಂದು 20 ರುಪೀಸ್. ಆ್ಯಸ್ ಐ ಟೋಲ್ಡ್, ನೀವು ಕ್ಲಿಪ್ಸ್ನ 3-4 ಸಲ ಈ ಥರ ಮಾಡಿ ಚೆಕ್ ಮಾಡಿನೇ ತೊಗೋಬೇಕು, ಯಾಕಂದರೆ ಅಲ್ಲಿಗೆ ಹೋದಾಗ ಡ್ಯಾಮೇಜ್ ಆಗಿರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದರೆ ಅವರು ಬೈ ಎನಿಥಿಂಗ್ ಅಟ್ ಜಸ್ಟ್ 10-20 ರುಪೀಸ್ ಅಂದಾಗ ಅಲ್ಲಿ ಅವರು ಜಾಸ್ತಿ ಡ್ಯಾಮೇಜ್ ಪ್ರಾಡಕ್ಟ್ಸ್ನ ಕೊಡ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ನೋಡಿ ತಗೊಳ್ಳಿ. ನೆಕ್ಸ್ಟ್ ಥಿಂಗ್ ಇಸ್ ರಬ್ಬರ್ ಬ್ಯಾಂಡ್. ಈ ರಬ್ಬರ್ ಬ್ಯಾಂಡ್ಸ್ ಬಗ್ಗೆ ನಾನು ಹೇಳಲೇಬೇಕು. ನಾನು 4 ರಬ್ಬರ್ ಬ್ಯಾಂಡ್ ತೊಗೊಂಡೆ ಜಸ್ಟ್ ಅಟ್ 40 ರುಪೀಸ್, ಅಂದರೆ 10 ರುಪೀಸ್ ಈಚ್. ಈ ಥರದಕ್ಕೆ ನಾನು ಚಿಕ್ಕಪೇಟೆಯಲ್ಲಿ ಲಾಸ್ಟ್ ಟೈಮ್ ಹೋದಾಗ 20 ರುಪೀಸ್ 30 ರುಪೀಸ್ವರೆಗೂ ಪೇ ಮಾಡಿದ್ದೆ, ಬಟ್ ಈ ಸತಿ ಬರೀ 10 ರುಪೀಸ್ಗೆಲ್ಲ ರಬ್ಬರ್ ಬ್ಯಾಂಡ್ ಸಿಗ್ತಾಯಿತ್ತು. ಮತ್ತು ಬಟ್ಟೆ, ಈ ಥರ ಬಟ್ಟೆಗಳು ಲೈಕ್ ಕೊಳೆ ಆಗಿರೋ ಚಾನ್ಸಸ್ ಜಾಸ್ತಿ ಇತ್ತು. ಸೊ ಅವ್ರು ಬಲ್ಕಲ್ಲಿ ಇಟ್ಟಿರ್ತಾರೆ ಅಲ್ವಾ, ಸೊ ನೀವು ನೋಡಿ ತೊಗೋಬೇಕು. ನನ್ನ ಪರ್ಸ್ನಲ್ ಸಜೆಷನ್ ಬಂದು ನೋಡಿ ತೊಗೊಳ್ಳಿ. ಈ ಥರದನ್ನ ನಾನು ಮೀಶೋ ಕೂಡ ಹುಡುಕಿದ್ದೀನಿ, ಅದ್ರ ಪಿಕ್ಚರ್ಸ್ ಕೂಡ ಅಪ್ಲೋಡ್ ಮಾಡಿರ್ತೀನಿ. ನಾನು ಯಾವುದೇ ಪ್ರಾಡಕ್ಟ್ಸ್ ತೊಗೊಂಡಿದ್ದೀನೋ ಅದ್ರದ್ದು ಎಲ್ಲ ಮೀಶೋ ಪ್ರಾಡಕ್ಟ್ಸ್ದು ಪ್ರೈಸು ಮತ್ತು ಪಿಕ್ಚರ್ಸ್ನ ನಾನು ವೀಡಿಯೋದಲ್ಲೇ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇಫ್ ಯು ಗೈಸ್ ಆರ್ ಇಂಟ್ರೆಸ್ಟೆಡ್, ಯು ಕ್ಯಾನ್ ಚೆಕ್ ಇಟ್ ಔಟ್, ಆ್ಯಂಡ್ ದ ಲಿಂಕ್ ಆಫ್ ಆಲ್ ದೋಸ್ ಥಿಂಗ್ಸ್ ವಿಲ್ ಬಿ ಗಿವನ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್. 10 ರುಪೀಸ್ ಈಚ್ ಇದಕ್ಕೆ ನಾನು ಪೇ ಮಾಡಿದ್ದು. ನೆಕ್ಸ್ಟ್ ಬಂದು ಈ ರಬ್ಬರ್ ಬ್ಯಾಂಡ್ಸ್. ಈ ರಬ್ಬರ್ ಬ್ಯಾಂಡ್ಸ್ ಬಗ್ಗೆ ಹೇಳಲೇಬೇಕು, ಇದು ಡೈಲಿ ಯೂಸ್ಗೆ ಅಂತ ಇಟ್ಕೊಳ್ತೀನಿ ನಾನು ಈ ಸೈಜಿನ ಸ್ಟಿಕ್ಕರ್ಸ್. ಇದು ಫುಲ್ ಪ್ಯಾಕಿಗೆ ನಾನು ಪೇ ಮಾಡಿದ್ದು ಬಂದು 20 ರುಪೀಸ್. ನೆಕ್ಸ್ಟ್ ಬಂದು ಈ ಥರ ಕಲರ್ ಸ್ಟಿಕ್ಕರ್ಸ್ ಇತ್ತು. ಇದಕ್ಕೆಲ್ಲ ನಾನು ಪೇ ಮಾಡಿದ್ದು ಬಂದು ಜಸ್ಟ್ 25 ರುಪೀಸ್ ಏನೋ. ಡಿಫ್ರೆಂಟ್ ಕಲರ್ಸಲ್ಲೂ ಅವೈಲೇಬಲ್ ಇದೆ, ಇದು ಡಿಫ್ರೆಂಟ್ ಸೈಜಸ್ಸಲ್ಲಿ ಕೂಡ ಅವೈಲೇಬಲ್ ಇದೆ. ಇದು ನೋಡ್ತಾ ಇರ್ಬೋದು ನೀವು, ಇದು ಸ್ಮಾಲ್ ಒನ್ ಆ್ಯಂಡ್ ದ ಅದರ್ ಇಸ್ ಬಿಗ್ ಒನ್. ಸೊ ನಾನು ಇದಕ್ಕೆಲ್ಲ 25 ರುಪೀಸ್ ಪೇ ಮಾಡಿದೆ. ಇದು ಕೂಡ ಬ್ರೌನಲ್ಲಿ ಒಂದು ತೊಗೊಂಡಿದ್ದೀನಿ, ಬಟ್ ಸ್ಟೋನ್ ವರ್ಕ್ ಇದೆ. ಇದು ಕಲರಲ್ಲಿ ಸ್ಟೋನ್ ವರ್ಕ್ಸ್ ಇದ್ದಾವೆ. ಇದು ಒಂದು ಸೆಟ್ಟು. ಇದ್ರದ್ದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸ್ಟಿಕ್ಕರ್ಸ್ ಮೀಶೋದಲ್ಲಿ ನೋಡಿದ್ದೀನಿ, ಬಟ್ ತುಂಬ ಎಕ್ಸ್ಪೆನ್ಸಿವ್ ಅನಿಸ್ತು. ನಂಗೆ ಅಷ್ಟೊಂದು ಪೇ ಮಾಡ್ಬೋದಾ ಬೇಡವಾ ಅಂತ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಅದನ್ನ ನಾನು ನಿಮಗೆ ಸಜೆಸ್ಟ್ ಮಾಡೋದಿಲ್ಲ. ಅದನ್ನ ನೀವು ಎಲ್ಲಾದರೂ ಶಾಪಿಗೆ ಹೋದಾಗಲೇ ತೊಗೊಳ್ಳಿ. ನೆಕ್ಸ್ಟ್ ಥಿಂಗ್ ಇಸ್ ದಿಸ್ ಪೇಟ. ಈ ಪೇಟನ ಹರೀಶ್ವರ್ ಹಾಕ್ಕೊಂಡಿದ್ದಾರೆ, ಅದ್ರ ಪಿಕ್ಚರ್ನ ಸೈಡಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಇದು ಆ್ಯಕ್ಚುಲಿ ಬಂದು ನಾವು ಪೇ ಮಾಡಿದ್ದು 200 ರುಪೀಸ್ ಅನ್ಸುತ್ತಲ್ಲ, 200 ರುಪೀಸ್ ಏನೋ. ನಾವು ರೆಂಟಿಗೆ ಕೇಳಕ್ಕೆ ಹೋದಾಗಲೇ ಅವ್ರು 200 ರುಪೀಸ್ ಹೇಳ್ತಾರೆ. ಇದು ಅಡ್ಜಸ್ಟಬಲ್ ಸೈಜಸಲ್ಲಿ ಬರುತ್ತೆ. ನೋಡಿ, ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಅಡ್ಜಸ್ಟ್ ಮಾಡ್ಕೋಬೋದು. ಮುಂದ್ಗಡೆ ಈ ಥರ ಮಣಿ ಎಲ್ಲ ಇದೆ. ಇದು ಯಾಕೆ ತೊಗೊಂಡಿದ್ದು ಅಂದರೆ ಧಾರೆ ಮುಹೂರ್ತಕ್ಕೆ ಗೋಪಿ ಹಣ್ಣಂಗೆ ಬೇಕಾಗತ್ತೆ ಅಂತ ತೊಗೊಂಡಿದ್ದು. ರೆಂಟಿಗೆಲ್ಲ ಕೇಳಿದ್ರೆ 200 ರುಪೀಸ್ ಹೇಳ್ತಾರೆ, ಅದಕ್ಕೋಸ್ಕರ ನಮ್ಮ ಹತ್ರನೇ ಇದೆ. ಅಟ್ಲೀಸ್ಟ್ ನೆಕ್ಸ್ಟ್ ಟೈಮ್ ಯಾವ್ದಾದ್ರು ಮದುವೆ ಆಗಬೇಕಾದ್ರೆ ಯೂಸ್ ಆಗುತ್ತೆ ಅಂತ ನಾನು ತೊಗೊಂಡಿದ್ದು ಬೇಗ. ಇದಕ್ಕೆ ನಾನು ಪೇ ಮಾಡಿ ಜಸ್ಟ್ 200 ರುಪೀಸ್. ಇದು ಕೂಡ ರಂಗೋಲಿ ಪ್ಲೇಟ್ ಶಾಪಲ್ಲೇ ಆಕಸ್ಮಿಕವಾಗಿ ನನ್ನ ಕಣ್ಣಿಗೆ ಬಿದ್ದಂಥ ಥಿಂಗ್ ಇದು. ಸೊ ಆಮೇಲೆ ಮನೆಗೆ ಫೋನ್ ಮಾಡಿ ಕೇಳಿದಾಗ ಅವ್ರು ಹೇಳಿದ್ರು ತೊಗೊಂಡು ಬಾ, ಏನಾಗಲ್ಲ ಅಂತ. ಸೊ ಅದಕ್ಕೋಸ್ಕರ ಈ ಪೇಟ ಕೂಡ ತಂದಿದ್ದೀನಿ. ನೆಕ್ಸ್ಟ್ ಬಂದು ದಿಸ್ ಎಂಟಿ ಮೆಟಲ್ ಬಾಕ್ಸ್. ಇದು ಆ್ಯಕ್ಚುಲಿ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ಬೀರೋಕ್ಕೆ ಅಂತ ಬಾಕ್ಸ್ ಬಂದು, ಬಟ್ ಆದರೆ ನಾನು ಎಳ್ಳು ಬೆಲ್ಲ ಬೀರಕ್ಕೆ ತೊಗೊಂಡಿಲ್ಲ, ಏನೋ ಒಂದು ರೀಸನ್ಗೆ ತೊಗೊಂಡಿದ್ದೀನಿ. ಮೋಸ್ಟ್ಲಿ ಇನ್ನು ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಹೇಳ್ತೀನಿ. ಬಟ್ ಈ ಬಾಕ್ಸ್ನ ನಾನು ಯಾಕೆ ಯೂಸ್ ಮಾಡಿದೆ ಅಂತ, ಈ ಬಾಕ್ಸ್ಗಳದ್ದು ಲಿಂಕ್ನ ಹುಡುಕಿ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಇದಕ್ಕೆ ನಾನು ಪೇ ಮಾಡಿದ್ದು ಬಂದು ಜಸ್ಟ್ 80 ರುಪೀಸ್, ಬಟ್ ಮೀಶೋಲಿ ಮೋಸ್ಟ್ಲಿ 54 ರುಪೀಸ್ ಅಲ್ಲ, 79 ರುಪೀಸೋ 85 ರುಪೀಸ್ಗೇನೋ ಇದೆ. ಅದ್ರ ಲಿಂಕ್ ಎಕ್ಸಾಕ್ಟ್ ಪ್ರೈಸಸ್ ನಂಗೆ ನೆನಪಿಲ್ಲ. ಅದ್ರ ಲಿಂಕು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಿಮ್ಗೆ ಇಂಟ್ರೆಸ್ಟ್ ಇದೆ, ಯು ಗೈಸ್ ಕ್ಯಾನ್ ಬೈ ಇಟ್ ಔಟ್. ಆ ಥರ 2 ಬಾಕ್ಸ್ ತೊಗೊಂಡಿದ್ದೀನಿ, ಒಂದು ಬ್ಲ್ಯಾಕ್, ಅದರ್ ಒಂದು ಗ್ರೀನ್. ನೆಕ್ಸ್ಟ್ ಥಿಂಗ್ ಬಂದು ಈ ಥರ ಟಾಪ್ಸ್ಗಳು.
ಇದು ಬಂದು 3-4 ಟಾಪ್ಸ್. ಯು ಕ್ಯಾನ್ ವೇರ್ ಇಟ್ ಫಾರ್ ಲೆಗಿಂಗ್ಸ್ ಆ್ಯಸ್ ವೆಲ್ ಆಸ್ ಜೀನ್ಸ್. ಇದಕ್ಕೆ ಇಲ್ಲಿ ಟೈಯಿಂಗ್ ಥರ ಇದೆ ಇಲ್ಲಿ. ಇದು ಮೆಟೀರಿಯಲ್ ಬಂದು ಇಟ್ ಇಸ್ ಕಾಟನ್. ಒಳಗಡೆ ಏನು ಲೈನಿಂಗ್ ಇಲ್ಲ, ಬಟ್ ಇಟ್ ಇಸ್ ನಾಟ್ ಟ್ರಾನ್ಸ್ಪರೆಂಟ್. ಸೊ ಅದಕ್ಕೋಸ್ಕರ ಇದನ್ನ ತೊಗೊಂಡೆ. ಇದು ಈ 2ರಿಂದ ನಾನು ಪೇ ಮಾಡಿದ್ದು 2ರಿಂದ 400 rupees ಅಷ್ಟೇ. ಈಚ್ ಹ್ಯಾಸ್ ಕಾಸ್ಟೆಡ್ ಮೀ 200 rupees. ಒಂದು ರೆಡ್ ಆ್ಯಂಡ್ ಗ್ರೀನ್, ಇನ್ನೊಂದು ಬಂದು ಗ್ರೀನ್ ಮತ್ತು ಯೆಲ್ಲೋ ಕಲರಲ್ಲಿದೆ. ಸೊ 2 ಸೇರಿ ನನಗೆ ಆಗಿದ್ದು 400 rupees. ಲಾಸ್ಟ್ ಆ್ಯಂಡ್ ಫೈನಲ್ ರೇಂಜ್ ಇದು. ದಿಸ್ ಕ್ಯೂಟ್ ಸ್ಲಿಪ್ಪರ್ಸ್. ಇನ್ನು ರೀಸೆಂಟಾಗಿ ಸ್ವದೇಶಿ ಮೇಳಕ್ಕೆ ಹೋಗಿದ್ನಲ್ವ ತುಮಕೂರಲ್ಲಿ. ಈ ಸ್ಲಿಪ್ಪರ್ಸ್ಗೆ ಅವರು ಹೇಳಿದ್ದು ಬಂದು 1200 rupees ಏನೋ ಹೇಳಿದರು. ಎಷ್ಟು ಡೀಟೇಲಿಂಗ್ ಆಗಿದೆ ನೋಡಿ. ಈ ಶಾಪಿನ ಸ್ಟೋರಿ ಹೇಳ್ಬೇಕು. ನಾನು ಹೋಗ್ತಿದ್ದಂಗೆ ಚಪ್ಪಲಿ ಎಷ್ಟು ಅಂತ ಅವ್ರನ್ನ ಕೇಳಿದೆ. ಅಲ್ಲಿ ಇಬ್ಬರಿದ್ದರು. ಒಬ್ಬರು ಆ ಕಡೆ ಏನೋ ಮಾತಾಡ್ತಾಯಿದ್ರು, ಇನ್ನೊಬ್ರು ಈ ಕಡೆ ಏನೋ ಮಾತಾಡ್ತಾಯಿದ್ರು. ಆ್ಯಕ್ಚುಲಿ ನಾನು ಆ ಕಡೆ ಮಾತಾಡ್ತಾ ಇದ್ದಿದ್ದು ಗೈ ಹತ್ರ ಕೇಳಿದ್ದೆ. ಅವ್ನು 1 ನಿಮಿಷ ಹೇಳ್ತೀನಿ ಅಂತ. ಈ ಕಡೆ ಇದ್ದೊಂದು 450 ಅಂತ ಹೇಳ್ಬಿಟ್ರು. ಲಾಸ್ಟಲ್ಲಿ ಈ ಕಡೆ ಇದ್ದೊಂದು 350 ಅಂತ ಹೇಳ್ದ. ಅಂದರೆ 100 rupees ಡಿಫ್ರೆನ್ಸಲ್ಲಿ ಹೇಳಿದ್ರು ಪ್ರೈಸ್ನ. ಆಮೇಲೆ ನಾನು ಕೇಳಿ ಮುಖ ನೋಡಿ ರೇಟ್ ಹೇಳ್ತೀರಾ ಅಂತ. ಅದಕ್ಕೆ ಲಾಸ್ಟಲ್ಲಿ ಅವ್ರು ಇಲ್ಲ ಮ್ಯಾಮ್ 350ಗೆ ತೊಗೊಳ್ಳಿ ಅಂತ ಹೇಳಿ ಕೊಟ್ಟರು. ಬಟ್ ಲಾಸ್ಟಲ್ಲಿ ನಾನು ಪೇ ಮಾಡಿದ್ದೆ ಸ್ಲಿಪ್ಪರ್ಸ್ಗೆ ಜಸ್ಟ್ 300 rupees. ಯಾಕಂದರೆ ಫೈನಲಲ್ಲಿ ಬಾರ್ಗೇನ್ ಕೂಡ ಮಾಡಬೇಕು. ಯಾಕಂದರೆ ಅವರು ಮುಖ ನೋಡಿ ರೇಟ್ ಹೇಳ್ತಾರೆ. ಇನ್ನು ಫಸ್ಟ್ ಸ್ಟಾಲಲ್ಲೂ ಹಾಗೆ ಆಯಿತು ನನಗೆ. ನಾನು ಆ್ಯಕ್ಚುಲಿ ಬಾರ್ಗೇನ್ ಮಾಡ್ತಾಯಿದ್ದೆ. ಅವ್ನು ಯಾರೋ ಒಬ್ಬ ಅವ್ನಿಗೆ ಏನು ಅನಿಸ್ತಾನೋ ಗೊತ್ತಿತ್ತಾನೋ ತೊಗೋತಾರೆ ಅಂತ. ಅವ್ನು ಫೈನಲ್ ಇಲ್ಲ 350 ಕಮ್ಮಿ ಕೊಡೋಲ್ಲ, ಇಲ್ಲ ಬೇಡ ಹೋಗಿ ಅಂತ ಹೇಳ್ದ. ಸೊ ಅದಕ್ಕೋಸ್ಕರ 350 ಕೊಟ್ಟೆ ತರೋ ಥರ ಆಯಿತು. ಇದಕ್ಕೆ ನಾನು ಪೇ ಮಾಡಿದ್ದು ಬಂದು ಜಸ್ಟ್ 300 rupees. ಸೊ ಇದಾಗಿತ್ತು ನಮ್ಮ ಜಯನಗರ್ ಶಾಪಿಂಗ್ ಹಾಲ್. ನಿಮ್ಗೇನಾದ್ರು ಇಷ್ಟ ಆಗಿದೆ ಪ್ಲೀಸ್ ಡೂ ಲೈಕ್, ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್ ಸಚ್ ಶಾಪಿಂಗ್ ವ್ಲಾಗ್ಸ್. ಯಾಕೆಂದರೆ ನಾನು ನೆಕ್ಸ್ಟ್ ವ್ಲಾಗ್ಸ್ ವಿಲ್ ಆಲ್ವೇಸ್ ಬಿ ಶಾಪಿಂಗ್ ವ್ಲಾಗ್. ಯಾಕೆಂದರೆ ಗೋಪಿಯಣ್ಣನ ಮದುವೆಗೆ ಸೀರೆ ತೆಗಿಯೋಕ್ಕೆ ಹೋಗಬೇಕು, ಅಚಿಂತಿನ ಬಟ್ಟೆ ತೆಗಿಯೋಕ್ಕೆ ಹೋಗಬೇಕು, ಆಮೇಲೆ ಹರೀಶ್ ಅವ್ರಿಗೆ ಬಟ್ಟೆ ತೆಗಿಯೋಕ್ಕೆ ಹೋಗಬೇಕು. ನಾನು ಎಲ್ಲೆಲ್ಲಿ ಚಿಕ್ಕಪೇಟೆ ಮಲ್ಲೇಶ್ವರಮಲ್ಲಿ ಶಾಪಿಂಗ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಸೊ ಯು ಗೈಸ್ ಹ್ಯಾವ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಟು ನಾಟ್ ಮಿಸ್ ಔಟ್ ಎನಿ ಆಫ್ ದೋಸ್ ವೀಡಿಯೋಸ್. ಮತ್ತೆ ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್.